ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಫೆಸ್ಟಿವಲ್ ಇದೆ ಅಲ್ವಾ, ತುಂಬ ಕೆಲಸ ಇರುತ್ತೆ ಎಲ್ಲರಿಗೂ ಮನೆಯಲ್ಲಿ. ನನಗೂ ಕೂಡ ಕೆಲಸ ಇದೆ. ಈಗ ನಾನೆಲ್ಲ ರಂಗೋಲಿ ಹಾಕಬೇಕು, ಮತ್ತು ಪೂಜೆ ಮಾಡಬೇಕು, ಮತ್ತು ಅಡುಗೆನೂ ರೆಡಿ ಮಾಡ್ಕೋಬೇಕು. ಮತ್ತು ಇವತ್ತು ಬ್ಲೌಸು ಸ್ಟಿಚ್ ಮಾಡಬೇಕು. ಆ್ಯಂಡ್ ನನಗೆ ಮೇಕಪ್ಪು ಆರ್ಡರ್ ಇದೆ, ಹೋಗಬೇಕು. ತಪ್ಪದೆ ಹೋಗಬೇಕು, ತಪ್ಪಲ್ಲ ಅಲ್ವಾ. ಕೆಲಸ ಬಂತು, ಮೇಕಪ್ ಆರ್ಡರು, ಹೋಗಲೇಬೇಕು. ಹಬ್ಬ ಮನೆಯಲ್ಲಿ ಮಕ್ಕಳ ಜೊತೆ ಹಬ್ಬ ಸೆಲೆಬ್ರೇಷನ್ ಮಾಡೋಣ ಅಂದರೆ ಎಲ್ಲಿ ನನಗೆ ಸಡನ್ನಾಗಿ ಮೇಕಪ್ ಆರ್ಡರ್ ಬಂತು, ಹೋಗಬೇಕು. 2:30 ಮೇಕಪ್ ಆರ್ಡರು. ಅಷ್ಟೊತ್ತಿಗೆಲ್ಲನೂ ಮನೆಯಲ್ಲೆಲ್ಲ ಕೆಲಸ ಮಾಡೋಣ ಅನ್ಕೋತಾ ಇದ್ದೀನಿ. ಎಲ್ಲ ಕೆಲಸ ಮಾಡಿಬಿಟ್ಟು ಆಮೇಲೆ ಬ್ಲೌಸ್ ಸ್ಟಿಚ್ ಮಾಡೋಣ ಅನ್ಕೋತಾ ಇದ್ದೀನಿ. ನೋಡೋಣ. ದೇವ್ರ ಹತ್ರ ಎಲ್ಲ ಕ್ಲೀನ್ ಮಾಡಿ ಆ್ಯಂಡ್ ಕಸ ಗುಡಿಸಿ ಮನೆ ಒರೆಸಿ ಆಮೇಲೆ ರಂಗೋಲಿ ಹಾಕಕ್ಕೆ ಬಂದೆ. ಇನ್ನು ರಂಗೋಲಿ ಒಬ್ಬ ಮಗ ಈ ಥರ ಹಾಕು ಮಮ್ಮಿ ಅಂತ, ಇನ್ನೊಬ್ಬ ಈ ಥರ ಹಾಕು ಅಂತ ಇಬ್ಬರು ಕಿತ್ತಾಡ್ತಾಯಿದ್ರು. ಒಬ್ಬೊಬ್ರು ಈ ಥರ ಹಾಕು ಅಂತ. ನಾನು ಫೈನಲ್ ಅವನು ಪೊಂಗಲ್ ರಂಗೋಲಿ ಹಾಕು ಮಮ್ಮಿ ಅಂತ ಇಬ್ಬರು ಹೇಳಿದ್ರು. ಅದಕ್ಕೆ ನಾನು ಪೊಂಗಲ್ ರಂಗೋಲಿ ಹಾಕಿದೆ. ಎಲ್ಲರ ಮನೆ ಹತ್ರನೂ ಪೊಂಗಲ್ದು ಹಾಕಿರ್ತಾರೆ, ಮಮ್ಮಿ ನೀನು ಹಾಕು ಅಂದರು. ಸರಿ ಅಂದ್ಬಿಟ್ಟು ನಾನು ಸಿಂಪಲ್ಲಾಗಿ ನಾನು ಟ್ರೈ ಮಾಡಿದೆ. ಈ ಥರ ಬಂತು. ಆ್ಯಂಡ್ ನನ್ನ ಮಕ್ಕಳು ನನಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು ಕಲರ್ಸ್ ಹಾಕೋದಕ್ಕೆ. ನಾನು ಅವ್ರ ಜೊತೆ ಕೂತ್ಕೊಂಡು ಕಲರ್ಸ್ ಹಾಕ್ಬಿಟ್ಟು ಇನ್ನು ಎಲ್ಲ ಫೈನಲ್ ಫಿನಿಶಿಂಗ್ ಕೊಟ್ಬಿಟ್ಟು ಇನ್ನು ಮನೇಲೆಲ್ಲ ಕೆಲಸ ಮಾಡಬೇಕು ಅಂದ್ಬಿಟ್ಟು ನಾನು ಇನ್ನು ದೇವ್ರಿಗೆ ಪೂಜೆ ಮಾಡೋದಕ್ಕೆ ಇನ್ನು ನೈವೇದ್ಯಕ್ಕೆ ಇಡಬೇಕು ಅಲ್ವಾ. ನಾನು ಸ್ವೀಟ್ ಪೊಂಗಲ್ ಮಾಡಿ ಅವರೆಕಾಯಿ ಗೆಣಸು ಕಡಲೆಕಾಯಿನ ಬೇಯಿಸ್ಕೊಂಡು ರೆಡಿ ಮಾಡಿಕೊಂಡೆ. ನೋಡಿ, ಇದು ಫೈನಲ್ ಲುಕ್ಕು ರಂಗೋಲಿ. ಆ್ಯಂಡ್ ಪೂಜೆಗೂ ರೆಡಿ ಮಾಡ್ಕೊಳ್ಳೋಣ, ಇನ್ನು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನೈವೇದ್ಯಕ್ಕೆಲ್ಲ ಇಟ್ಕೊಂಡು ಇನ್ನು ದೇವ್ರ ಹತ್ರ ಇಟ್ಟು ನಾನು ಪೂಜೆ ಮಾಡಿದೆ. ಯಾಕಂದರೆ ನನಗೆ ಬ್ಲೌಸಸ್ಸು ಅರ್ಜೆಂಟ್ ಇತ್ತು, ಎಲ್ಲ ಸ್ಟಿಚ್ ಮಾಡಬೇಕಿತ್ತು. ಆ್ಯಂಡ್ ಮಕ್ಕಳು ಬೆಳಗ್ಗೆಯಿಂದ ಏನೂ ಟಿಫನ್ ಮಾಡಿರಲಿಲ್ಲ. ಪೂಜೆ ಆದಮೇಲೆ ಎಲ್ಲರೂ ತಿನ್ನೋಣ ಅಂತ ಹೇಳಿಬಿಟ್ಟು ನಾನು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ನನ್ನ ಮಗ ನಾನು ಮಾಡ್ತೀನಿ ಮಮ್ಮಿ ಪೂಜೆ ಅಂತ ಹೇಳ್ತಾ ಇದ್ದ. ಸರಿ ನಾನು ಮಾಡ್ತೀನಿ, ಆಮೇಲೆ ನೀನು ಮಾಡು ಅಂತ ಹೇಳಿದೆ ಅವನಿಗೆ. ನನ್ನ ಚಿಕ್ಕ ಮಗ ಮಾತ್ರ ಮುಂದೆನೇ ಬರಲ್ಲ, ಪೂಜೆ ಮಾಡೋದೇ ಇಲ್ಲ ಅವನು. ನನ್ನ ದೊಡ್ಡ ಮಗ ಪೂಜೆ ಮಾಡೋದಕ್ಕೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾನೆ. ನನ್ನ ಚಿಕ್ಕ ಮಗ ಪೂಜೆ ಮಾಡು ಅಂದರೆ ಅಳ್ತಾನೆ, ನಾನು ಮಾಡಲ್ಲ ಅಂತ ಹೇಳ್ಬಿಟ್ಟು. ಚಿಕ್ಕ ಹುಡುಗ ಅಲ್ವಾ, ಅವ್ನಿಗೇನೂ ಗೊತ್ತಾಗಲ್ಲ. ಬಟ್ ಅವನಿಗೂ ಇಷ್ಟನೇ, ಒಂದೊಂದು ಸಲ ಅವನು ಮಾಡ್ತಾನೆ ಪೂಜೆನ ಬಂದುಬಿಟ್ಟು. ಆಮೇಲೆ ನಾನು ಪೂಜೆ ಮಾಡಿಬಿಟ್ಟು ಆಮೇಲೆ ಟಿಫನ್ಗೆ ಅವ್ರಿಗೆ ಖಾರ ಪೊಂಗಲ್ ಮಾಡಿದೆ. ಇನ್ನು ಖಾರ ಪೊಂಗಲ್ಲು ಮತ್ತು ಹಿಟ್ಕಿನ ಬೇಳೆ ಸಾಂಬಾರು ಮಾಡಿ ರೈಸ್ ಮಾಡಿದ್ದೆ. ಇನ್ನು ಅವರು ನನ್ನ ಮೇಕಪ್ ಹೋದರೆ ಅವರು ಹೊಟ್ಟೆ ಹಸಿವು ಅಂತ ಹೇಳ್ತಾರೆ ಅಂದ್ಬಿಟ್ಟು ಎಲ್ಲನೂ ಮಾಡಿಟ್ಟು ನಾನು ಬ್ಲೌಸು ಕಟಿಂಗ್ ಮಾಡೋಕ್ಕೆ ಕೂತ್ಕೊಂಡೆ. ಕರೆಕ್ಟ್ ಇದು ನಮ್ಮ ಚಿಕ್ಕದಾಗಿ ದೇವರ ಮನೆ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ. ಆಮೇಲೆ ಎಲ್ಲ ಬೇಯಿಸಿದೆ ಅಲ್ವಾ, ಕೆಳಗಡೆ ಹುಡುಗನೂ ಬಂದು ಅವನು ನಾನು ತಿಂತೀನಿ ಅಂತ ಎಲ್ಲ ಶೇರ್ ಮಾಡ್ಕೊಂಡು ಅವ್ರು ತಿಂತಾಯಿದ್ರು. ಇನ್ನು ನನಗೂ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಂಗೆ ತಿಂದ್ಬಿಟ್ಟು ಬ್ಲೌಸ್ ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಳ್ತಿದ್ದೆ. ಒಳ್ಳೆ ಟೈಮ್ಗೆ ಮಿಷಿನ್ ಮೇಲೆ ಕೂತ್ಕೊಂಡಾಗ ಪವರ್ ಹೋಯ್ತು. ನನ್ನ ಫೋನಲ್ಲಿ ಕೂಡ ಚಾರ್ಜ್ ಇರಲಿಲ್ಲ. ಆ್ಯಂಡ್ ನನ್ನ ಮೇಕಪ್ಗೂ ಹೋಗ್ಬೇಕಿತ್ತಲ್ಲ 2:30ಗೆ. ಒಳ್ಳೆ ಟೈಮ್ಗೆ ನನಗೆ ಕರೆಂಟ್ ಕೈ ಕೊಡ್ತು. ಸರಿ, ಅಷ್ಟೊತ್ತಿಗೆ ಅಡುಗೆ ಏನಾದರೂ ಮಾಡೋಣ ಅಂದ್ಬಿಟ್ಟು ಏನೆಲ್ಲ ಇದೆಲ್ಲ ಕ್ಲೀನ್ ಮಾಡಿದೆ. ಅಷ್ಟೊತ್ತಿಗೆ ಕರೆಂಟ್ ಬಂತು. ಸ್ವಲ್ಪ ಹೊತ್ತು ಚಾರ್ಜ್, ಒಂದು 1/2 hour ಚಾರ್ಜ್ ಹಾಕ್ಬಿಟ್ಟು ನಾನು ರೆಡಿಯಾಗಿ ಹೊರಟೆ. ನನ್ನ ಮಗ ಹೆಲ್ಪ್ ಮಾಡಿಕೊಟ್ಟ ಬ್ಯಾಗ್ ಕೆಳಗಡೆ ತಂದು ಕೊಡೋದಕ್ಕೆ. ಇನ್ನು ನಾನು ಅಲ್ಲಿಂದ ಹೋದೆ. ಕರೆಕ್ಟಾಗಿ 2:30ಗೆ ಲೊಕೇಶನ್ಗೆ ಹೋದೆ. ಹೋಗೋ ಅಷ್ಟರಲ್ಲಿ ಇನ್ನೂ ಕ್ಲೈಂಟ್ ಬಂದಿರಲಿಲ್ಲ. ತುಂಬ ದಿನ ಆಗಿತ್ತು ಸ್ಟುಡಿಯೋಗೆ ಬಂದು. ಖುಷಿ ಆಯಿತು ಇವತ್ತು ಸ್ಟುಡಿಯೋಗೆ ಬಂದು. ಇನ್ನು ಕ್ಲೈಂಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಇನ್ನು ಅವರು ಬಂದರು, ರೆಡಿ ಮಾಡಿಸಿ. ನಾನು ಫೋಟೋಶೂಟ್ಗೆ ಸರ್ ಇರಲಿಲ್ಲ ಆ್ಯಂಡ್ ಮೇಡಮು ಇರಲಿಲ್ಲ. ಒಂದು ಹುಡುಗ ಇದ್ದ. ನಾವಿಬ್ಬರು ಸೇರಿಕೊಂಡು ಅವ್ರಿಗೆ ನಾನು ಹೆಲ್ಪ್ ಮಾಡಿದೆ. ಅವ್ನು ಫೋಟೋಸ್ ತೆಗಿತಾ ಇದ್ದ. ಅವ್ರದ್ದು ಇವತ್ತು ಒಂದೇ ಕಾಸ್ಟ್ಯೂಮ್ ಇರೋದ್ರಿಂದ ಬೇಗ ಆಯಿತು ಶೂಟ್ಸ್ ಎಲ್ಲನೂ. ಇನ್ನು ನಾನು ಅಲ್ಲಿ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ. ಮನೆಗೆ ಬರೋ ಅಷ್ಟರಲ್ಲಿ 4:15 ಆಯಿತು. ನನ್ನ ಮಗ ಗಾಡಿ ಸೌಂಡ್ ಕೇಳಿ ಅವ್ನು ಬೇಗ ಕೆಳಗಡೆ ಬಂದ ಬ್ಯಾಗ್ ಹೆಲ್ಪ್ ಮಾಡಿಕೊಡೋದಕ್ಕೆ. ನನ್ನ ಕೈಲಿ 2 ಬ್ಯಾಗ್ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು
ನಾನೊಂದು ಬ್ಯಾಗ್ ಎತ್ಕೊಂಡಿದ್ದೆ, ಇನ್ನು ಅವನು ಒಂದು ಬ್ಯಾಗ್ ಎತ್ಕೊಂಡಿದ್ದ. ಆಮೇಲೆ ಇಬ್ಬರು ಸೇರಿ ಗಾಳಿಪಟ ಹಾಡಿಸ್ತಾಯಿದ್ರು. ಆಲ್ರೆಡಿ ನಾನು ಬರೋಕ್ಕೂ ಮುಂಚೆ ಅವ್ರು ಹಾರಿಸ್ತಾಯಿದ್ರು. ಮಮ್ಮಿ ಹಾರಿಸ್ತಾ ಇದ್ದೀನಿ ನೋಡು ನೋಡು ಅಂತ ಹೇಳಿಬಿಟ್ಟು ಇಬ್ಬರು ಸೇರಿಕೊಂಡು ಹಾರಿಸ್ತಾಯಿದ್ರು. ತುಂಬ ಮೇಲೆ ಹೋಗ್ತಾಯಿದೆ ನೋಡು ಮಮ್ಮಿ, ತುಂಬ ಮೇಲೆ ಹೋಗ್ತಾಯಿದೆ ನೋಡು ಮಮ್ಮಿ ಅಂತ ಹೇಳ್ತಾಯಿದ್ರು. ಆಮೇಲೆ ಸರಿ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಆದೆ. ಫ್ರೆಶ್ ಅಪ್ ಆಗಿ ಏನು ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆ ಸೀರೆ ಉಟ್ಕೊಂಡ್ರೆ ಇನ್ನು ನಾನು ಮೇಕಪ್ಗೆ ಹೋಗಿದ್ರೆ ಅಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸಾಯಂಕಾಲ ಸೀರೆ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ನಾನು ನನ್ನ ಮಕ್ಕಳು. ದೇವಸ್ಥಾನದ ಹತ್ರ ಹೋಗೋ ವರ್ಷದಲ್ಲಿ ತುಂಬ ಜನ ಇದ್ದರು. ಇವತ್ತು ಹಬ್ಬ ಇರೋದ್ರಿಂದ ಅಲ್ಲೂ ತುಂಬ ಜನ ಇದ್ದರು. ತುಂಬ ಕ್ರೌಡ್ ಇತ್ತು. ಆ ಜನದಲ್ಲಿ ನುಗ್ಗಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಫೈನಲಿ ದೇವ್ರ ದರ್ಶನ ಮಾಡಿಕೊಂಡು ಆಚೆ ಬಂದ್ರಿ. ಹಬ್ಬ ಸಾಕಾಗ್ಬಿಡುತ್ತೆ ಕೆಲಸ ಅಂತ ಬಂದರೆ. ಇವತ್ತು ನನಗೆ ಹಬ್ಬ ಅಂತ ಮನೆಯಲ್ಲೂ ಮಾಡೋಂಗಿಲ್ಲ, ಆಚೆನೂ ಮಾಡೋಂಗಿಲ್ಲ, ಅಷ್ಟು ಕೆಲಸ ಇತ್ತು ನನಗೆ. ಮನೆಯಲ್ಲೂ ಹಬ್ಬ ಎಲ್ಲ ಮಾಡಿ ಮಕ್ಕಳಿಗೆಲ್ಲ ಮಾಡಿಟ್ಟು, ಮತ್ತು ನನಗೂ ಬ್ಲೌಸಸ್ ಸ್ಟಿಚ್ ಮಾಡಿ, ಮತ್ತು ನಾನು ರೆಡಿಯಾಗಿ ಮೇಕಪ್ ಆರ್ಡರ್ ಮುಗಿಸ್ಕೊಂಡು ಬಂದು ಮತ್ತು ರೆಡಿಯಾಗಿ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಸಾಯಂಕಾಲ ಹೋಗೋಣ ಅಂತ ಹೇಳಿಬಿಟ್ಟು ಸಾಯಂಕಾಲ ರೆಡಿಯಾಗಿ ಟೆಂಪಲ್ಗೆ ಹೋದ್ರಿ. ಟೆಂಪಲಲ್ಲಿ ಸಾಯಂಕಾಲ ಅಂದರೆ ಫುಲ್ಲು ಜನ ಇದ್ದರು, ತುಂಬ ಜನ ಇದ್ದರು, ಹೋಗೋಕ್ಕೆ ಆಗಲಿ ಅಷ್ಟು ಜನ ಇದ್ದರು. ಅಲ್ಗೂ ಹೋಗಿ ಆ ಜನದಲ್ಲಿ ನುಗ್ಗಿ ದೇವ್ರ ದರ್ಶನ ಮಾಡಿಕೊಂಡು ನಾವು ಆಚೆ ಬಂದ್ರಿ. ಆಚೆ ಬರೋ ಅಷ್ಟರಲ್ಲಿ 8:30 ಆಗಿತ್ತು. ಹಾಗೆ ಪ್ರಸಾದ ಕೊಡ್ತಾಯಿದ್ರು, ಅಲ್ಲೇ ಪ್ರಸಾದ ತಿಂದ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ 9:30. ಇವತ್ತಿನ ಡೇ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.